ಹಾಯ್ ಫ್ರೆಂಡ್ಸ್, ಅವರ್ ಚಾನಲ್. ಇವತ್ತು ನಾವು ಒಂದು ವೆರಿ ನೈಸ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅದು ಎಲ್ಲಿ ಅಂತ ನಾವು ಇವಾಗ ಹೇಳಲ್ಲ, ಅದು ಸರ್ಪ್ರೈಸ್. ನಾವು ಮತ್ತೆ ನಿಮಗೆ ಅಲ್ಲೇ ಹೋಗ್ಬಿಟ್ಟು ನಾವು ಯಾವ ಪ್ಲೇಸ್ ಅಂತ ತೋರಿಸ್ತೀವಿ. ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ, ಬಿಕಾಸ್ ನಾವಿಬ್ರು ಈಗ ಟ್ರೆಡಿಷ್ನಲ್ ಲುಕ್ಕಲ್ಲಿ ಇದ್ದೀವಿ. ಬನ್ನಿ ಗೆಸ್ ಮಾಡಿ. ಸ್ಟೇ ಟ್ಯೂನ್ಡ್. ನಾವಿವಾಗ ಬಸವನ ಗುಡಿ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲಿ ಹೋಗೋದ ನಂತರ ನಾವು ಸಿಗ್ತೀವಿ ನಿಮಗೆ. ನಾವಿವಾಗ ಗೋವರ್ಧನ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇದು ಬುಲ್ ಟೆಂಪಲ್ ರೋಡ್ ಆಪೋಸಿಟ್ BMS ಇಂಜಿನಿಯರ್ ಕಾಲೇಜ್ ಬಸವನಗುಡಿಯಲ್ಲಿ ಇದೆ. ಇದು ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಿಂದ 1.8 ಕಿಲೋಮೀಟರ್ ದೂರದಲ್ಲಿದೆ. ಇದು ಉಡುಪಿಯ ಅಷ್ಟಮಠಗಳೊಂದಾದ ಪುತ್ತಿಗೆ ಮಠಕ್ಕೆ ಸೇರಿದ ಶ್ರೀಕೃಷ್ಣ ದೇವಾಲಯವಾಗಿದೆ. ಇದು ಕೃತಕ ಬಂಡೆಯಿಂದ ರಚಿಸಲಾದಂಥ ಬಸವನಗುಡಿಯ ಶ್ರೀ ಗೋವರ್ಧನ ಕ್ಷೇತ್ರವು ಪ್ರಾಚೀನ ಗುಹಾ ದೇವಾಲಯದಂತೆ ಕಾಣ್ತದೆ. ಬಂಡೆಯಿಂದ ಕೊಚ್ಚಿದಂತೆ ಕಾಣುವಂಥ ಸುರಂಗದ ಮೂಲಕ ದೇವಾಲಯವನ್ನು ನಾವು ಪ್ರವೇಶಿಸ್ತಾ ಇದ್ದೇವೆ. ಕಿರಿದಾದ ಮಾರ್ಗವು ಒಳಗಿನ ಗರ್ಭಗುಡಿಗೆ ಹೋಗ್ತದೆ. ಬನ್ನಿ ಫ್ರೆಂಡ್ಸ್, ಗರ್ಭಗುಡಿಗೆ ಪ್ರವೇಶಿಸೋಣ. ಇಲ್ಲಿ ಶ್ರೀಕೃಷ್ಣನು ಗೋವರ್ಧನ ಬೆಟ್ಟವನ್ನು ಕಿರು ಬೆರಳಿನಲ್ಲಿ ಎತ್ತಿ ಹಿಡಿದಿದ್ದಾನೆ ಫ್ರೆಂಡ್ಸ್, ನೋಡಿ. ಒಮ್ಮೆ ನಾವು ದೇವರ ದರ್ಶನ ಪಡೆದ ನಂತರ ದೇವಾಲಯದ ಒಳಗೆ ಮಹಾಭಾರತ ದೃಶ್ಯಗಳನ್ನು ಚಿತ್ರಿಸುವ ಕೆತ್ತನೆಗಳನ್ನು ನೀವು ನೋಡಬಹುದು ಫ್ರೆಂಡ್ಸ್. ತುಂಬ ಅದ್ಭುತವಾಗಿ ಕೆತ್ತನೆ ಅವರು ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಎಷ್ಟು ಅದ್ಭುತವಾಗಿದೆ. ಈ ದೇವಸ್ಥಾನ ನೋಡಿದಾಗ ಎರಡು ಕಣ್ಣೇ ಸಾಕಾಗ್ತಾ ಇಲ್ಲ. ಇಲ್ಲೇ ಇರೋಣ ಅಂತ ಫೀಲ್ ಆಗ್ತಾ ಉಂಟು. ಹೊರಗಡೆ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಫ್ರೆಂಡ್ಸ್, ಅಷ್ಟು ತುಂಬ ಚೆನ್ನಾಗಿದೆ. ಅಕ್ಕ, ನಿಂಗೆ ಹೇಗೆ ಅನಿಸ್ತು? ನನಗೇನು ಅನಿಸ್ತಾ ಇದೆ ಅಂದರೆ, ವರ್ಷ ಇದನ್ನೆಲ್ಲ ನೋಡಿದಾಗ, ಕೆತ್ತನೆ ಎಲ್ಲ ನೋಡಿದಾಗ ತುಂಬ ಅದ್ಭುತವಾಗಿದೆ ಅನಿಸ್ತಾ ಉಂಟು. ಮತ್ತು ಹೇಗೆಂದರೆ, ಇಲ್ಲಿ ಈ ದೇವಸ್ಥಾನ ನೋಡಿದಾಗ ತುಂಬ ಭಕ್ತಿ ಉಕ್ಕಿ ಬರ್ತದೆ ಅಂತಾರಲ್ಲ, ಹಾಗೆ ಮನಸ್ಸಿಂದ ಭಕ್ತಿ ತುಂಬ ಉಕ್ಕಿ ಬರ್ತಾ ಉಂಟು. ಇಲ್ಲಿಂದ ಈ ದೇವಸ್ಥಾನ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಮನಸ್ಸಾಗ್ತಿಲ್ಲ. ನೋಡು ಎಷ್ಟು ಅದ್ಭುತವಾಗಿದೆ. ವಾವ್, ಆಹಾ, ವಾವ್, ಸೂಪರ್ ಆಗಿದೆ ದೇವಸ್ಥಾನ. ನೀವು ಬನ್ನಿ, ನೀವು ವಿಸಿಟ್ ಮಾಡಿ, ಓಕೆನಾ ಫ್ರೆಂಡ್ಸ್? ಈ ದೇವಾಲಯದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ವಿಶಾಲವಾದ ಸಭಾಂಗಣ ಕೂಡ ಉಂಟು ಮತ್ತು ಗೋಶಾಲೆ ಕೂಡ ಉಂಟು ಮತ್ತು ಶ್ರೀ ಪುತ್ತಿಗೆ ವಿದ್ಯಾಪೀಠ ಕೂಡ ಉಂಟು ಮತ್ತು ಏಜ್ ಆದವರಿಗೆ ಲಿಫ್ಟ್ ಸರ್ವಿಸ್ ಕೂಡ ಉಂಟು. ಈ ವಿಡಿಯೋದಲ್ಲಿ ನಾನು ಎಲ್ಲದನ್ನು ತೋರಿಸಿದ್ದೀನಿ. ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ. ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಾವಿವಾಗ ಶ್ರೀ ದೊಡ್ಡ ಬಸವನ ಟೆಂಪಲ್ ಅಂದರೆ ಬುಲ್ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನೀವಿಲ್ಲಿ ನೋಡ್ಬೋದು, ಇದೇ ಬುಲ್ ಟೆಂಪಲು. ಇದು ಶ್ರೀ ಗೋವರ್ಧನ ಕ್ಷೇತ್ರದಿಂದ 300 ಮೀಟರ್ ದೂರದಲ್ಲಿದೆ.
ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬೆಂಗಳೂರಿನ ದೇವಾಲಯದಲ್ಲಿ ಹಳೆಯ ದೇವಾಲಯವಾಗಿದೆ. ನೋಡ್ತಾ ಇದ್ರಿ ಅಲ್ಲ, ಇದೇ ದೇವಸ್ಥಾನ. ಇದು ವಿಶ್ವದಲ್ಲಿ ನಂದಿಯ ಅತಿ ದೊಡ್ಡ ದೇವಾಲಯವಾಗಿದೆ. 16ನೇ ಶತಮಾನದ ದೇವಾಲಯವಾಗಿದೆ ಈ ದೇವಸ್ಥಾನ ಬಂದ್ಬಿಟ್ಟು. ಈ ದೇವಸ್ಥಾನ ಸ್ಥಾಪಿಸಿದವರು ಕೆಂಪೇಗೌಡ. ಬನ್ನಿ ಫ್ರೆಂಡ್ಸ್, ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಆಯ್ತಾ? ಬನ್ನಿ ಬನ್ನಿ ಬೇಗ. ನಂದಿಯ ಪ್ರತಿಮೆಯು 15 ಅಡಿ ಎತ್ತರ ಮತ್ತು 21 ಅಡಿ ಉದ್ದವಿದೆ. ಇಲ್ಲಿ ಕೂಡ ಒಮ್ಮೆ ನೀವು ಭೇಟಿ ನೀಡಿ. ಹಾಯ್ ಫ್ರೆಂಡ್ಸ್, ಟೆಂಪಲಲ್ಲಿ ಇದೆಲ್ಲ ಹೋಗಿ ಬಂದಾಯಿತು. ತುಂಬ ಟಯರ್ಡ್ ಮತ್ತು ತುಂಬ ಹಸು ಆಗ್ತಾ ಉಂಟು. ಹಾಗಾಗಿ ನಾವು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ವೆಜ್ ಪಲಾವ್ ಆರ್ಡರ್ ಮಾಡಿದ್ದೀವಿ. ಬಾಬಾ ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದಾರೆ ಆ್ಯಂಡ್ ಐಸ್ ಕ್ರೀಮ್ ಮಾಡಿದ್ದೀವಿ. ಅದು ತಿಂದುಬಿಟ್ಟು ನಾವು ಮನೆಗೆ ಹೋದ ನಂತರ ಬ್ಲಾಗ್ ನಾವು ಕಂಟಿನ್ಯೂ ಮಾಡ್ತೀವಿ. ತುಂಬ ಟಯರ್ಡ್ ಆಗಿದೆ. ಬಾಯ್ ಬಾಯ್. ಇವಾಗ ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್. ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಫೇಸ್ ಎಲ್ಲ ಫುಲ್ಲು ಸ್ವೆಟ್ ಆಗಿ ಹೋಗಿದೆ. ತುಂಬ ಸುಸ್ತಾಗಿಬಿಟ್ಟಿದೆ ಫ್ರೆಂಡ್ಸ್. ಅಲ್ಲೇ ಹೋಟೆಲಲ್ಲೇ ಊಟ ಮಾಡ್ಕೊಬಂದ್ವಿ. ಇವಾಗ ನಾನು ಬ್ಲಾಗ್ಸ್ ಮಾಡೋ ಟೈಮ್ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್, ಲವ್ ಯು.